ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ y ಅಕ್ಷದ ಮೇಲಿರುವ ಬಿಂದುವು. ಸೊ ಆಯ್ಕೆ ಎ 1,2, ಆಯ್ಕೆ ಬಿ -1,0, ಆಯ್ಕೆ ಸಿ 0,3, ಆಯ್ಕೆ ಡಿ 0,0. ಸೊ ಇಲ್ಲಿ ಒಂದು ಬಿಂದು y ಅಕ್ಷದ ಮೇಲೆ ಇರಬೇಕಾದ್ರೆ ಏನಾಗ್ಬೇಕು, ಅದರ x ನಿರ್ದೇಶಾಂಕ ಯಾವಾಗ್ಲೂ 0 ಆಗಿರ್ಬೇಕು ಅಲ್ವಾ. ಅಂದ್ರೆ ಏನಾಯ್ತು, ಬಿಂದು ಯಾವ ರೀತಿ ಇರ್ಬೇಕು, 0,y ಆಗಿರ್ಬೇಕು ಅಲ್ವಾ. y ಅಕ್ಷದ ಮೇಲಿದೆ ಅಂದ್ರೆ 0, x ಅಕ್ಷ 0 ಆಗಿರ್ಬೇಕು. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ 1,2, ಸೊ ಇಲ್ಲಿ x = 1 ಆಗ್ಬಿಟ್ಟಿದೆ. ಸೊ ಆದ್ರಿಂದ ಇದು y ಅಕ್ಷದ ಮೇಲಿಲ್ಲ ಅಂತ ಆಯ್ತು. ಆಯ್ಕೆ ಬಿ ಯನ್ನ ಗಮನಿಸಿದ್ರೆ -1,0, ಸೊ ಇಲ್ಲಿ y ಏನಾಗಿದೆ, 0 ಆಗಿದೆ. ಸೊ ಇದು x ಅಕ್ಷದ ಮೇಲಿರುವ ಬಿಂದು ಆಗಿದೆ. ಸೊ ಆಯ್ಕೆ ಸಿ ಯನ್ನ ಗಮನಿಸಿದ್ರೆ 0,3, ಸೊ ಇಲ್ಲಿ x 0 ಇದೆ, ಆದ್ರಿಂದ ಇದು ಏನಾಗುತ್ತೆ ಹೇಳಿ, y ಅಕ್ಷದ ಮೇಲೆ ಇರುವಂತದ್ದು. ಓಕೆ, ಆಯ್ಕೆ ಡಿ ಏನಾಯ್ತು, 0,0, ಸೊ ಇದು ಮೂಲ ಬಿಂದು. ಸೊ ಇದು x ಮತ್ತು y ಎರಡು ಅಕ್ಷಗಳ ಮೇಲೆ ಇರುತ್ತೆ. ಸೊ ಅದರಿಂದ ನಿರ್ದಿಷ್ಟವಾಗಿ y ಅಕ್ಷದ ಮೇಲಿರುವ ಬಿಂದುವಾಗಿ ಅಂದ್ರೆ 0,3. ಓಕೆ, ಸೊ ಇಲ್ಲಿ ಇವ್ರು ಕೇಳಿರೋದೇನು, y ಅಕ್ಷದ ಮೇಲಿರುವಂತಹ ಬಿಂದು. ಸೊ ಹಾಗಾಗಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ, 0,3 ಆಯ್ತು ಅಲ್ವಾ. ಸೊ ಇಲ್ಲಿ x ಅಕ್ಷ 0 ಆಗಿದೆ ಅಲ್ವಾ. ಸೊ ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.